ನಮಸ್ಕಾರ. ಮುಂಬೈ ಗೆದ್ದ ಬಳಿಕ ಆರ್ಸಿಬಿ ಹೊಡೆಯಿತು ಬಂಪರ್ ಲಾಟರಿ. ಬಿಡುಗಡೆಯಾಯಿತು ಹೊಸ ಪಾಯಿಂಟ್ಸ್ ಟೇಬಲ್. ಆರ್ಸಿಬಿಗಿರುವ ಸ್ಥಾನ ಯಾವುದು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಟಾಟಾ IPL 2026ರ 30ನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಸ್ನೇಹಿತರೆ, ಈ ಪಂದ್ಯದಲ್ಲಿ ಮುಂಬೈ ತಂಡ 99 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಕಮ್ ಬ್ಯಾಕ್ ಮಾಡಿದೆ. ಅತ್ತ ಈ ಪಂದ್ಯದಲ್ಲಿ ಹೀನಾಯ ಸೋಲು ಕಾಣುವ ಮೂಲಕ GT ತಂಡಕ್ಕೆ ಇದು 3ನೇ ಸೋಲು ಎದುರಾಗಿದೆ ಅಂತಾನೆ ಹೇಳಬಹುದು ಬಂಧುಗಳೇ. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 199 ರನ್ ಕಲೆ ಹಾಕಿತು. ತಂಡದ ಪರ ತಿಲಕ್ ವರ್ಮಾ 45 ಎಸೆತಗಳಿಂದ ಅಜಿಯ 101 ರನ್ ಹಾಗೂ ನಮನ್ ಧೀರ್ 45 ರನ್ ಬಾರಿಸಿದರೆ ಅತ್ತ ರಬಾಡ 3 ವಿಕೆಟ್ ಪಡೆದರು. 200 ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದಂತ GT ತಂಡ ನಿರೀಕ್ಷಿತ ಪ್ರದರ್ಶನ ನೀಡಿರಲಿಲ್ಲ. ಪರಿಣಾಮವಾಗಿ 100 ಓವರ್ಗಳಲ್ಲಿ ಆಲ್ಔಟ್ ಆಗುವ ಮೂಲಕ ಈ ಪಂದ್ಯದಲ್ಲಿ 99 ರನ್ಗಳ ಹೀನಾಯ ಸೋಲನ್ನು ಎದುರಿಸಿತ್ತು. ಅತ್ತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ಅಶ್ವಿನಿ ಕುಮಾರ್ ಪ್ರಮುಖ 4 ವಿಕೆಟ್ ಪಡೆದು ಮಿಂಚಿದರು. ಸ್ನೇಹಿತರೆ, ಇದರೊಂದಿಗೆ ಈ ಪಂದ್ಯದಲ್ಲಿ ಮುಂಬೈ ತಂಡ ಭರ್ಜರಿ 99 ರನ್ಗಳ ಗೆಲುವು ದಾಖಲಿಸುವುದರ ಜೊತೆಗೆ ಟೂರ್ನಿಯಲ್ಲಿ 2ನೇ ಗೆಲುವನ್ನು ರಿಜಿಸ್ಟರ್ ಮಾಡಿದೆ ಅಂತ ಹೇಳ್ಬಹುದು. ಇನ್ನು ಇದೀಗ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವಿದ್ದು PBKS ಆಡಿದ 6 ಮ್ಯಾಚ್ಗಳಿಂದ 5 ಗೆಲುವು 1 ಡ್ರಾ ಪಡೆದುಕೊಂಡು 11 ಅಂಕಗಳೊಂದಿಗೆ ಟೇಬಲ್ ಟಾಪರ್ಸ್ ಗಳಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು 2ನೇ ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ RCB ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳಿದ್ದು, ಈ ಎರಡು ತಂಡಗಳು ಆಡಿದ 6 ಪಂದ್ಯಗಳಿಂದ 4 ಗೆಲುವು 2 ಸೋಲು ಕಂಡು 8 ಅಂಕಗಳೊಂದಿಗೆ RCB ದ್ವಿತೀಯ ಹಾಗೂ RR ತೃತೀಯ ಸ್ಥಾನದಲ್ಲಿದೆ. ಇನ್ನು 4ನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು, SRH ಆಡಿದ 6 ಮ್ಯಾಚ್ಗಳಿಂದ 3 ಗೆಲುವು 3 ಸೋಲು ಕಂಡು 6 ಅಂಕಗಳೊಂದಿಗೆ 4ನೇ ಪ್ಲೇಸ್ನಲ್ಲಿದ್ದರೆ, 5ನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು, DC ಆಡಿದ 5 ಮ್ಯಾಚ್ಗಳಿಂದ 3 ಗೆಲುವು 2 ಸೋಲು ಕಂಡು 6 ಅಂಕಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಇನ್ನು 6ನೇ ಪ್ಲೇಸ್ನಲ್ಲಿ ಗುಜರಾತ್ ಟೈಟಾನ್ಸ್ ತಂಡವಿದ್ದು, GT ಆಡಿದ 6 ಮ್ಯಾಚ್ಗಳಿಂದ 3 ಗೆಲುವು 3 ಸೋಲು ಕಂಡು 6 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಇನ್ನು 7ನೇ ಹಾಗೂ 8ನೇ ಸ್ಥಾನದಲ್ಲಿ ಕ್ರಮವಾಗಿ ಮುಂಬೈ ಹಾಗೂ ಚೆನ್ನೈ ತಂಡಗಳಿದ್ದು, ಈ ಎರಡು ತಂಡಗಳು ತಲಾ ಆಡಿದ 6 ಮ್ಯಾಚ್ಗಳಿಂದ 2 ಗೆಲುವು 4 ಸೋಲು ಕಂಡು 4 ಅಂಕಗಳೊಂದಿಗೆ ಮುಂಬೈ 7ನೇ ಹಾಗೂ 4 ಅಂಕಗಳೊಂದಿಗೆ ಚೆನ್ನೈ 8ನೇ ಸ್ಥಾನದಲ್ಲಿದೆ. ಇನ್ನು 9ನೇ ಪ್ಲೇಸ್ನಲ್ಲಿ ಲಕ್ನೋ ತಂಡವಿದ್ದು, LSG ಆಡಿದ 6 ಮ್ಯಾಚ್ಗಳಿಂದ 2 ಗೆಲುವು 4 ಸೋಲು ಕಂಡು 4 ಅಂಕಗಳೊಂದಿಗೆ 9ನೇ ಪ್ಲೇಸ್ನಲ್ಲಿದ್ದರೆ, 10ನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಕಲ್ಕತ್ತಾ ತಂಡವಿದ್ದು, KKR ಆಡಿದ 7 ಮ್ಯಾಚ್ಗಳಿಂದ 1 ಗೆಲುವು 1 ಡ್ರಾ ಪಡೆದುಕೊಂಡು 3 ಅಂಕಗಳೊಂದಿಗೆ 10ನೇ ಹಾಗೂ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಪಂಜಾಬ್, RCB, ರಾಜಸ್ಥಾನ್ ಹಾಗೂ ಹೈದರಾಬಾದ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.